ಕುಡಿಯಲು ನೀರಿಲ್ಲ ಎಂದು ಜನರ ಆಕ್ರೋಶ. ಖಾಲಿ ಕೊಡ ಹಿಡಿದು ಮುತ್ತಿಗೆ ಹಾಕಿದ ಬೇಲೂರು ಗ್ರಾಮಸ್ಥರು. ಕಲಬುರಗಿ ತಾಲೂಕಿನ ಕುಂಸಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ. ಪಿಡಿಒ ಅಧಿಕಾರಿಯ ಅಧ್ಯಕ್ಷರಿಗೆ ಸೇರಿ ಪಂಚಾಯತಿಗೂ ಮುತ್ತಿಗೆ. ಗ್ರಾಮಸ್ಥರ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿಯಾದ ಪಿಡಿಒ ಅಧಿಕಾರಿ. ಅಧ್ಯಕ್ಷರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ ಗ್ರಾಮಸ್ಥರು. ನೀರು ಬರುವವರೆಗೂ ಹೋರಾಟ ಮಾಡುತ್ತೇವೆ ಎಂದ ಗ್ರಾಮಸ್ಥರು. ಗ್ರಾಮಸ್ಥರ ಹೋರಾಟಕ್ಕೆ ಮಣಿದ ಅಧ್ಯಕ್ಷ ಮತ್ತು ಪಿಡಿಒ. ಟ್ಯಾಂಕರಿನ ಮೂಲಕ ನೀರು ಕೊಡುತ್ತೇವೆ ಎಂದು ಅಧ್ಯಕ್ಷ ಮತ್ತು ಪಿಡಿಒ ಹೇಳಿಕೆ. ನಮಗೇನು ಬೇಡ್ರಿ, ಬಟ್ಟೆ ಬೇಡ, ನಮಗೇನು ಏನೂ ಕೊಡಬೇಡ್ರಿ, ನೀರಿಂದೇ ನಮ್ಮ ಪುಣ್ಯ ಕಟ್ಬೇಕು. ಹಾಂ, ನೀರು ಎಲ್ಲಿ ರೀ? ಈಗ ನಾವು ಇದು ಒಳ್ಳೆ 20-40 ವರ್ಷ ಆಯ್ತು ನೀರು ಒಂದಿನ ಬಿಡ್ತಾರೆ, ಒಂದಿನ ಬಿಡಲ್ಲ, 2 ದಿನ ಬಿಡ್ತಾರೆ, 8 ದಿನ ಬಿಡಲ್ಲ. ಮತ್ತು ನೀರು ಸಿಗ್ಲಾರ್ದು ಏನು ಮಾಡ್ಬೇಕು ಸಾಹೇಬ್ರೆ? ಕೊಂಡು ತಂದು ಕುಡಿತಾವ್ರಿ. ಹಾಂ, 1000 ರೂಪಾಯಿ ಒಂದು ಗಾಡಿ ಅದ ರೀ. ಹಾಂ, ಸಾಲದು ಕುಡಿತಾವ್ರಿ, 2 ದಿವಸ ಕುಡಿತಾವ್ರಿ, 3ನೇ ದಿವ್ಸಕ್ಕೆ ಮತ್ತೆ ಕೊಂಡು ಕುಡಿತೇವೆ. ಈಗಾರು ಓಟ್ ಹಾಕ್ತಿದ್ರಲ್ರಿ ಬಾಬಾ, ಓಟಿನ ಸಲಕ್ಕಾಗಿ 8 ದಿವ್ಸ ಬಿಟ್ಟಾರ್ರಿ. ಅದು ಹೊಲಸಂದ್ರೆ ಹೊಲಸ್ರಿ, ಕುಡಿದು ಗ್ಯಾಸ್ ಬೇವಸಾಗಿ ಬಿದ್ದಿದ್ದೆವು. ಅಂಥ ನೀರು ಕುಡಿದೆವು, ಸತ್ತು ಅಂಥ ನೀರು ಕುಡಿದೆವು. ಕುಡಿದು ದವಾಖಾನೆಗೆ ಬಂದೆವು. ಅವ್ರು ಅಂದ್ರೆ ನೀರಿನ ಸರಿ ಇದು ಅದೇದು ಭಾಳ ಪವರ್ಬಲ್ ಅದ ನೀರಿಂದು ಇದು ಅಂದರು. ಅವು 8 ದಿವ್ಸ ಆಯಿತು, ನಾವು ಭೀ ನೀರಿಲ್ಲ, ಏನೇ ಇಲ್ಲ. ಓಟ್ ಹಾಯ್ಸ್ಕೊಂಡ್ರು ಬಿಟ್ಟಬೇಕು. ದವಾಖಾನಿಗೆ ಹೋಗಿ ಬಂದಿದೆ, ಗೋಲಿ ತಂದು ಮತ್ತೆ ತರಲಿಲ್ಲ, ಮನೆಗೆ ಬಿಟ್ಟು ಬಂದೆ. ನಾಳೆ ಬಿಡ್ತೇವೆ ಅಂತಾರೆ, ನಾಳೆ ಬಿಡ್ತೇವೆ ಅಂತಾರ. ಇಲ್ಲಮ್ಮ ಮುಂಜಾನೆ ಬಿಡ್ತೇವೆ ಅಂತಾರೆ. ಏನು ಬಿಡೋದು ಬಿಟ್ಟು ಹುಚ್ಚಿ ಬಿಡೋದು. 8 ದಿನ ಬಿಡ್ತೇವೆ, 10 ದಿನ ಬಿಡ್ತೇವೆ. ನೀರು ಬೇಕೇ ರೀ, ನೀರು ಬೇಕಂತ ಕರಿ ತಗೊಳಕತ್ತಿದೆವು. 3 ದಿವ್ಸಕ್ಕೊಮ್ಮೆ ಒಂದು ಟಂಕರ್ ರೀ, 3 ದಿವ್ಸಕ್ಕೊಂದು ಟಂಕರ್. ಮತ್ತಿದೆ ಹೇಳ್ತೇವ್ರಿ ನೀರಿಂದ. ನೀರೇ ಬೇಕ್ರಿ, ಶಾಲೆಗೆ ಹೋಗೋ ಚುಕ್ಕೊಳ್ಳಿ ಎಲ್ಲರಿಗೆ ನೀರು ಬೇಕು ನೋಡಿ. ಶಾಲೆಗೆ ಹೋಗೋ ಶಾಲೆಗೆ ಹೋಗೋ ಚುಕ್ಕೊಳ್ಳಿ ನೀರೆಂದು ಬಟ್ಟೆ ಬೇಲೂರಿಗೆ.